ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಸಾಂಸ್ಕೃತಿಕ ವೈಭವ ಜಿಲ್ಲಾ ಮಟ್ಟದ ಸೇವಾ ವಿಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಎಸ್ ಚೌಡಿಹಾಳ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 26ರಂದು ಸಮಯ ಬೆಳಗ್ಗೆ 10 ಗಂಟೆಗೆ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮುರುಗೇಶ್ RH ಅವರ ಮಾಗಿದ ಮೌನ ಹಾಗೂ ಶ್ರೀಮತಿ ಜ್ಯೋತಿ ಎನ್ ಲಿಂಗಪ್ಪಲ್ಲಿ ಅವರು ಬರೆದ ಒಲವಿನ ಪಲ್ಲವಿ ಕವನ ಸಂಕಲನ ಪುಸ್ತಕ ಬಿಡುಗಡೆ ಮಾಡಲಿದ್ದೇವೆ ಎಂದರು. ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ಸರ್ಕಾರಿ ನೌಕರರಲ್ಲಿ ಇರತಕ್ಕಂಥ ಒಂದು ಪ್ರತಿಭೆಯನ್ನು ಹೊರತರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ಈ ಒಂದು ಪರಿಷತ್ತನ್ನು ನಾವು ಮಾಡಿದ್ದು, ನಾವು ಜಿಲ್ಲಾ ಘಟಕದ ವತಿಯಿಂದ ಇದೇ ದಿನಾಂಕ 26/7/2026ರಂದು ಪಂಡಿತ್ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ರವಿವಾರ ದಿವಸ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ವಿಶೇಷವಾಗಿ ಏನಪ್ಪ ಅಂದರೆ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ, ಸಾಂಸ್ಕೃತಿಕ ವೈಭವ ಹಾಗೂ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಮತ್ತು ಉತ್ತಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಎಲ್ಲ ಇಲಾಖೆಯ ನೌಕರರಲ್ಲಿ ಉತ್ತಮರಾಗಿರ್ತಕ್ಕಂಥವ್ರನ್ನ ಸೇವಾ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ನಾವು ಈ ರವಿವಾರ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡೋದ್ರೊಂದಿಗೆ ಎಲ್ಲ ಗಣ್ಯರನ್ನು ಅತಿಥಿ ಮಹೋದಯರನ್ನು ಕರೆಸಿ ಜೊತೆಗೆ ರಾಜ್ಯದವರು ಕೂಡ ಈ ಕಾರ್ಯಕ್ರಮ ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಸರ್. ಜೊತೆಗೆ ವಿಶೇಷವಾಗಿ ಅಂದರೆ ನಮ್ಮ ಮೇನ ಮಳೇಂದ್ರ ಶಿವಾಚಾರ್ಯರು ಅಫಜಲ್ಪುರದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರವರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಸರ್. ಅದೇ ರೀತಿ ನಮ್ಮ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಇವರು ಸನ್ಮಾನ್ಯರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಗೇ ಮಾನ್ಯ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಬೋಡು ಶಾಸಕರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸರ್. ಸನ್ಮಾನ್ಯ ಶ್ರೀ ಶಶಿಲ್ ನಮೋಸಿಜಿ ಸಾಹೇಬ್ರವರು ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಸರ್. ಅದೇ ರೀತಿ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸರ್. ಅದೇ ರೀತಿ ಶ್ರೀ ಪ್ರವೀಣ್ ಪಾಟೀಲ್ ಸರ್ ಅವರು ಹರವಾಳ ಅಧ್ಯಕ್ಷರು ಜಸ್ಕಾಂ ಕಲಬುರಗಿ ಇವರು ಕೂಡ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ MY ಪಾಟೀಲ್ ಸರ್ ಅವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ. ಅದೇ ರೀತಿ ಸನ್ಮಾನ್ಯ ಶ್ರೀಮತಿ ವರ್ಷ ಸಂಸ್ಕೃತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ಮಾತ್ರ ಮಾಡಬೇಕು ತಿಳ್ಕೊಂಡು, ಯಾಕಂದ್ರೆ ಅವ್ರ ಹೋರಾಟ ಇನ್ನೊಂದು ಅವ್ರದ್ದು ನಡೀತಿರ್ತದೆ ರೀ, ಸಾಕಷ್ಟು ಚಟುವಟಿಕೆಗಳು ಅವ್ರು ಮಾಡ್ತಾ ಇರ್ತಾರೆ ಸರ್. ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರರು ಸಾಕಷ್ಟು ನೌಕರಿಯನ್ನು ಮಾಡ್ತಾ ಅದೇ ಒಂದು ವಿವೇಚನೆ ಇರ್ತಾರೆ. ಆಮೇಲೆ ಪ್ರತಿಭೆ ಅವರಲ್ಲಿ ಇದ್ದೇ ಇರ್ತದೆ, ಆದರೆ ಅದಕ್ಕೆ ಸ್ಪೆಷಲ್ವಾದ ಒಂದು ವೇದಿಕೆಯನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಎಲ್ಲರೂ ಸೇರಿ ಮಾಡಿದ್ದೇವೆ ಸರ್. ಇಲ್ಲ ಸರ್, ಎಲ್ಲ ಒಂದೇ ಸರ್. ಅದು ನಮ್ಮ ತಾಯಿ ಬೇರು ಸರ್. ಅದು ನಮ್ಮ ಮಾತೃ ಸಂಘ ಸರ್ಕಾರಿ ನೌಕರರಲ್ಲಿ ಈ ಒಂದು ಮಾನಸಿಕ ನೆಮ್ಮದಿ ಅವರಿಗೂ ಕೂಡ ನೌಕರಿ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪರಿಷತ್ತು ಪ್ರಾರಂಭಗೊಂಡಿದ್ದು. ಸೊ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರ್ ಅವರು ಹೇಳಕ್ ಮರ್ತೋದ್ರು, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ರಮಾ ಆರ್ ಮೇಡಮ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ರಾಜ್ಯ ಕಾರ್ಯದರ್ಶಿಗಳಾದಂಥ ಪರ್ವೀನ್ ಬಾನು ಗುಳ್ಳನವರು ಕೂಡ ಆಗಮಿಸ್ತಾ ಇದ್ದಾರೆ. ಗೌರವಾಧ್ಯಕ್ಷರಾದಂಥ ಎಲ್ಲ ಲಕ್ಕಮ್ಮನವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೂ ವಿವಿಧ ಜಿಲ್ಲೆಗಳಿಂದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ. ವಿಶೇಷವಾಗಿ ಏನು ಅಂದರೆ, ನಾವು ಸರ್ಕಾರಿ ನೌಕರರಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜಾನಪದ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹೊರತರ್ತಕ್ಕಂಥ ಕೆಲಸ, ಪ್ರತಿಭೆಗಳನ್ನು ಹೊರತರ್ತಕ್ಕಂಥ ಕೆಲಸ, ಅವರಿಗೆ ಸೂಕ್ತವಾದ ವೇದಿಕೆಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಈ ಒಂದು ಪರಿಷತ್ತಿನ ಮೂಲಕ ನಡೀತಾ ಇದೆ. ಅದಲ್ಲದೆ ತಾಲೂಕು ಘಟಕಗಳ ರಚನೆ ಆಗಿದೆ. ಆ ದಿನ ತಾಲೂಕು ಅಧ್ಯಕ್ಷರುಗಳಿಗೂ ಕೂಡ ನಾವು ಪದಗ್ರಹಣವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಸರ್. ಈ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರ್ ಬಿ ಮ್ಯಾಕೇರಿ, ಬಾಹುಬಲಿ ಮಾಲ್ಗತಿ, ಈರಣ್ಣ ಕಂಟೇಗೋಳ್, ಜ್ಯೋತಿ ಲಿಂಗಪ್ಪಲಿ, ಅಜುತಪ್ಪ S ವಡೇರಾಜ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.